ನನಗೆ ಕನ್ನಡನ ತಪ್ಪಾಗಿ ಮಾತಾಡೋದು, ತಪ್ಪಾಗಿ ಬರೆಯೋದು, ಅಸ್ಪಷ್ಟವಾಗಿ ಮಾತಾಡೋದು, ಈ ಹಕಾರ ಅಕಾರಗಳು ಲಕಾರ ಲಕಾರಗಳು ಇಲ್ಲದೇ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರೋದು, ಅದು ಅವರು ಕನ್ನಡ ಅಂತ ಬಿಂಬಿಸ್ಕೊಂಡು ಈ ಥರ ತಪ್ಪು ಮಾಡೋದು, ಇಂಥವ್ರನ್ನೆಲ್ಲ ಕಂಡಾಗ ಮೈಯೆಲ್ಲ ಉರಿಯುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಸಣ್ಣ ವಿಡಿಯೋ ಝಲಕ್ಕಿದೆ, ರಪ್ ಅಂತ ನೋಡ್ಕೊಂಬನ್ನಿ, ಜೊತೆಗೆ ಮಾತಾಡ್ತೀನಿ. ಇಲ್ಲಿ ನೋಡ್ತಾ ಇದ್ರಲ್ಲ ವಿಡಿಯೋ, ನ್ಯೂಸ್ 18 ಕನ್ನಡ ಅಂತೆ. ಕೆಲವು ತಿಂಗಳ ಹಿಂದೆ ಇವರು ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ರು, TRPನಲ್ಲಿ ನಂಬರ್ 1, TRPನಲ್ಲಿ ನಂಬರ್ 1 ಅದು ಇದು ಅಂತ. ರೀ TRPಲಲ್ಲ ರೀ, ಆ ಟೈಟಲ್ ನೋಡಿ, ಹುರುಳಿ ಕಾಳು ಉರಿದು ಅಂತೆ. ಅದೇನು ಉರಿದು ಅಂತ ನನಗೆ ಅರ್ಥ. ಅದೇನು ಉರಿಯೋದು ಅಂದರೆ ಬೆಂಕಿ ಹಾಕಿ ಉರಿಸೋದು, ಇನ್ಯಾವ ಅರ್ಥ ಇದೆ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ. ನೀವೇನು ಅದನ್ನು ಸುರಿಯೋದು ಅನ್ನೋದನ್ನು ಬರಿತಾ ಇದ್ದೀರೋ ಅಥವಾ ಹುರಿಯೋದು ಅನ್ನೋದಕ್ಕೆ ಬರೆಯೋಕ್ಕೆ ಹೋಗ್ತಾ ಇದ್ದೀರೋ? ನೀವು TRPನಲ್ಲಿ ದಯವಿಟ್ಟು ನಂಬರ್ 1 ಆಗಬೇಡಿ. ಕನ್ನಡದಲ್ಲಿ ನೀವು ಮೀಡಿಯಾದಲ್ಲಿ 4 ಜನಕ್ಕೆ ಕನ್ನಡದವರಿಗೆ ನೀವು ದಯವಿಟ್ಟು ನಂಬರ್ 1 ಆಗಿ, ಕನ್ನಡ ಕಲಿತು ನಂಬರ್ 1 ಅಂತ ಮಾಡಿ. ಏನು ಕನ್ನಡ ನೀವು ಅರ್ಥ ಆಗ್ತಿಲ್ಲ. ನೀವು ಆ್ಯಂಕರ್ಗಳು ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡಿದ್ರೆ ಸಾಲದು, ನೀವು ಪರದೆ ಮೇಲೆ ಏನು ತೋರಿಸ್ತಿರಲ್ಲ ಅದು ಕೂಡ ಸ್ಪಷ್ಟವಾಗಿ ಇರಬೇಕು. ಸ್ಪಷ್ಟತೆ ಅನ್ನೋದು ಅಲ್ಲೂ ಕೂಡ ಇರಬೇಕು. ಅದೇನು ಕನ್ನಡ ಬರೀತೀರಿ ನೀವೆಲ್ಲ ರೀ? ನೀವು ಮೀಡಿಯಾ ಅಂತ ಹೇಳ್ತೀರಾ, ನೀವು ಸಮಾಜದ ಒಂದು ಪ್ರತಿಬಿಂಬ ಅಂತ ಹೇಳ್ಕೊತಾ ಇರ್ತೀರ. ಅಂದರೆ ನಿಮ್ಮನ್ನು ನೋಡಿ ಜನ ಕಲಿಬೇಕು, ಒಂದು ಆದರ್ಶಮಯವಾಗಿ ನೀವಿರಬೇಕು. ನೀವೇ ಇಲ್ಲಿ ತಪ್ಪು ಮಾಡಿ, ಅದು ಏನು ಕನ್ನಡ ಅಂತ ಬೇರೆ ಹಾಕ್ಕೊಂಡು, ಆ ಕನ್ನಡ ಒಂದು ಒತ್ತಕ್ಷರ ಇಲ್ಲ, ಕಾಗುಣಿತಾಕ್ಷರ ಇಲ್ಲ, ಅದು ಅರ್ಕಾವತ್ತಿಲ್ಲ, ಇಂಥದ್ದೇನು ಇಲ್ಲದೆ ಲೀಲಾಜಾಲವಾಗಿ ಬಳಸುವಂಥ ಒಂದು 3 ಅಕ್ಷರದ ಪದವನ್ನು ಬಳಸೋದಕ್ಕೆ ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಅಂಥ ಎಡಿಟರ್ಸ್ಗಳನ್ನ ಕನ್ನಡ ಗೊತ್ತಿಲ್ಲದೆ, ಒತ್ತಕ್ಷರಗಳು ಗೊತ್ತಿಲ್ಲದೆ, ಒಂದು ಸರಾಗವಾಗಿ ಕನ್ನಡವನ್ನು ಟೈಪ್ ಮಾಡೋಕ್ಕೆ ಬರೆದಿರೋ ಅಥವಾ ಬಂದ ಮೇಲೆ ಅದನ್ನು ಓದೋರಿಗೂ ಕನ್ನಡ ಬರೆದಿದ್ದವ್ರನ್ನ ಅಲ್ಲಿ ಇಟ್ಕೊಳ್ಳೇಬೇಡಿ ನಿಮ್ಮ ಆಫೀಸ್ಗಳಲ್ಲಿ. ಅಥವಾ ಅದನ್ನು ರೆಕ್ಟಿಫೈ ಮಾಡಿ, ಅದನ್ನು ಅಲ್ಲೇ ಸರಿಪಡಿಸಿ, ಅದನ್ನು ಅಲ್ಲಿಂದಲ್ಲಿಗೆ ತಪ್ಪು ಬರ್ತಾಯಿದೆ ಅದನ್ನು ನೀವು ಆ ಪರದೆ ಮೇಲೆ ಏನು ಕೋಟಿ ಜನ ನೋಡ್ತಾ ಇರೋಂಥ ನ್ಯೂಸ್ ಚಾನಲ್ಗಳಿಗೆ ನೀವು ಈ ಥರ, ಅದು ಹೆಡ್ಲೈಟಲ್ಲಿ ರೆಡ್ ಮುಂದೆ ಈ ಥರ ಬೈರೋ ಲೆಟ್ರ್ ಬೋಲ್ಡಲ್ಲಿ ಹಾಕ್ಬಿಟ್ಟು ತಪ್ಪು ಮಾಡಿಬಿಟ್ರೆ ಅನ್ಯಾಯ ರೀ. ಇದು ಕನ್ನಡಕ್ಕೆ ಅವಮಾನ. ಇದು ಎಲ್ಲರೂ ತಾಯಿ ಭುವನೇಶ್ವರಿ ಇದನ್ನೆಲ್ಲರೂ ಇದ್ದು ನೋಡಿಬಿಟ್ಟಿದ್ದಿದ್ರೆ ಆ ಬಾವುಟನ ಉಲ್ಟಾ ಮಾಡಿ ಅದರ ಈ ಕಡೆ ತುದಿನಲ್ಲಿ ಚೂಪ್ ಮಾಡ್ಕೊಂಡು ಹಂಗೆ ಎದೆಗಾಕಿ ಸೀಳ್ಬಿಟ್ಟಿರೋರು ನಿಮ್ಮನ್ನೆಲ್ಲ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ಅವ್ರಿಗೆ ತಲುಪೋ ತನಕ ಕಮೆಂಟ್ ಮಾಡಿ. ಏನಂತೀರಾ? ನಾನು ಬಾಯಿ ತಡಿಲಾರ್ದೆ ಎಲ್ಲ ನಿಂತ ಓದ್ಬಿಟ್ಟೆ.